ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಹಾಲು ಮತ್ತು ಮೊಟ್ಟೆ. ಮೋಲಿ ಒಬ್ಬ ಹಾಲಿನ ವ್ಯಾಪಾರಿಯ ಮಗಳು. ಆಕೆಯ ಕೆಲಸವೇನೆಂದರೆ ಹಸುಗಳಿಗೆ ಮೇವು ಕೊಟ್ಟು ಸಲಹಿ ಅದರ ಹಾಲನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದು. ಒಂದು ದಿನ ಅವಳು ಹಾಲಿನಿಂದ ಬರುವ ಹಣವನ್ನು ಖರ್ಚು ಮಾಡುವ ವಿಷಯಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದಳು. ಹೀಗೆ ಒಂದು ದಿನ ಮಾರುಕಟ್ಟೆಗೆ ನಡೆದುಕೊಂಡು ಹೋಗುತ್ತಿರುವಾಗ ಅವಳ ಕಣ್ಣಿಗೆ ಕೋಳಿಯೊಂದು ಕಂಡುಬಂತು. ಅವಳು ಆ ಕೋಳಿಯನ್ನು ಖರೀದಿಸಿ ಅದರ ಮೊಟ್ಟೆಗಳನ್ನು ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಹಣವನ್ನು ಗಳಿಸಬಹುದೆಂದು ಯೋಚಿಸಿದಳು. ಹಾಲು ಮತ್ತು ಮೊಟ್ಟೆಯ ಹಣದಿಂದ ತಾನು ಕೊಳ್ಳಬಹುದಾದ ಎಲ್ಲ ವಸ್ತುಗಳ ಪಟ್ಟಿಯನ್ನು ಕೂಡ ಮಾಡಲು ಶುರು ಮಾಡಿದಳು ಮತ್ತು ಇತರ ಹಾಲಿನ ವ್ಯಾಪಾರಿಯನ್ನು ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳೋ ಹಾಗೆ ಹೇಗೆ ಮಾಡುವುದೆಂದು ಅವಳು ಯೋಚಿಸಲು ಸಹ ಪ್ರಾರಂಭಿಸಿದಳು. ಅವಳ ಆ ಉತ್ಸಾಹದಿಂದ ಹಾಲಿನ ಕ್ಯಾನನ್ನು ಬಿಟ್ಟಳು. ಕೆಳಗೆ ಬಿದ್ದ ಕ್ಯಾನಿನಿಂದ ಹಾಲು ಅವಳು ಖಾಲಿ ಕ್ಯಾನಿನೊಂದಿಗೆ ಹಾಲಿನ ಹಣವಿಲ್ಲದೆ ಮನೆಗೆ ಹೋದಳು. ಆಕೆಯ ತಾಯಿಯ ಹತ್ತಿರ ನಡೆದದ್ದು ಎಲ್ಲವನ್ನು ವಿವರಿಸಿದಳು. ನಂತರ ಆಕೆಯ ತಾಯಿ ಅವಳಿಗೆ ತಿಳಿಸಿ ಹೇಳಿದರು, ಮೊಟ್ಟೆಯೊಡೆಯುವವರೆಗೂ ತನ್ನ ಕೋಳಿಯನ್ನು ಲೆಕ್ಕಿಸಬಾರದೆಂದು. ಸ್ನೇಹಿತರೆ, ಈ ಕಥೆಯ ನೈತಿಕತೆ ಅದು ಸಂಭವಿಸುತ್ತದೆ ಎಂದು ನಿಮಗೆ ಖಚಿತವಾಗುವವರೆಗೂ ಯಾವುದನ್ನಾದರೂ ಅವಲಂಬಿಸಬೇಕು. ಸ್ನೇಹಿತರೆ, ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಈ ಕಥೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡ್ತೀವಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ. ನಮಸ್ಕಾರ.